ನನ್ನ ಹೆಸರು ನಾರಾಯಣಗೌಡ ಅಂತೇಳಿ, ಸುಗುಟೂರು, ಶ್ರೀನಿವಾಸಪುರ ಕ್ಷೇತ್ರ ನಮ್ಮದು. ಈ ದಿನ ನಮ್ಮ ಏನು ಮುಂದೆ 26ನೇ ತಾರೀಕು ಎಲೆಕ್ಷನ್ ಬರ್ತಾ ಇದೆ, MP ಎಲೆಕ್ಷನ್. ಅದರ ಪ್ರಚಾರದ ಅಂಗವಾಗಿ ನಮ್ಮ ಕ್ಯಾಂಡಿಡೇಟ್ ಆದಂಥ ಮಲ್ಲೇಶ್ ಬಾಬು, ನಮ್ಮ ಶಾಸಕರಾದಂಥ ವೆಂಕಟೇಶ್ವರ ಅವರು, ಹಾಗೆ JDSನ ಎಲ್ಲ ನಾಯಕರು ಮತ್ತು BJP ಎಲ್ಲ ನಾಯಕರುಗಳು, ಅಧ್ಯಕ್ಷರುಗಳು, ತೂಪಲ್ಲಿ ನಾರಾಯಣಸ್ವಾಮಣ್ಣವರು, ಮಂಗಮ್ಮನವರು, ಮಲ್ಲೇಶ್ ಬಾಬು ಅವರು, ಪ್ರತಿಯೊಬ್ಬರು ಕೂಡ ಬಂದು ಉತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಸುಗುಟೂರಿನಲ್ಲಿ ಸುಮಾರು ಒಂದು 5-6 ಸಾವಿರ ಜನಸಂಖ್ಯೆ ಎಲ್ಲ ಕಾರ್ಯಕರ್ತರು ಸೇರಿದರು. ಒಳ್ಳೆಯ ಕಾರ್ಯಕ್ರಮ ನಡೆದಿದೆ. ಈ ಒಂದು ಸಾರಿ ನಾನು ಹೇಳಬೇಕು ಅಂದರೆ, ಈ ಒಂದು ಪಕ್ಷ JDS ಮತ್ತು BJP ಎರಡೂ ನಾವು ಮಿಂಗಲ್ ಆಗಿರೋದ್ರಿಂದ ಈ ಸಾರಿ ನಾವು ಅತಿ ಹೆಚ್ಚಿನ ಮತಗಳಿಂದ ಕೋಲಾರ ಕ್ಷೇತ್ರವನ್ನು ಗೆಲ್ತೀವಿ, ನಮ್ಮ ಮಲ್ಲೇಶ್ ಬಾಬು ಅವರು ಗೆಲ್ತಾರೆ ಅಂತ ಹೇಳ್ತಾ, ಮತ್ತು ಎಲ್ಲರ ಒಂದು ಒಗ್ಗಟ್ಟು ನಮ್ಮಲ್ಲಿದೆ ಅಂತ ಹೇಳ್ತಾ, ಎಲ್ಲರ ಆಶೀರ್ವಾದ ಇದೆ ಅಂತ ಹೇಳ್ತಾ, ನಮ್ಮ ಸ್ಪಂದನೆ ತುಂಬ ಚೆನ್ನಾಗಿದೆ ಸರ್. ಜನಗಳಿಗೆ ಮೊದಲು ಈ ಸಾರಿ ಈಗ ಒಳ್ಳೆ ನಾಲೆಡ್ಜ್ ಇದೆ ಪ್ರತಿಯೊಬ್ಬರಿಗೂ ಅಷ್ಟೇ. ಮೋದಿಯವರು ಏನು ಅನುಕೂಲಗಳು ಮಾಡ್ತಾ ಇದ್ದಾರೆ, ಈ ಕಾಂಗ್ರೆಸ್ ಪಕ್ಷದವರು ಏನು ಮಾಡ್ತಾ ಇದ್ದಾರೆ ನೋಡಿ. ಮೋದಿಯವರು ಅಂದರೆ ಆಲ್ರೆಡಿ ಮೊದಲಿಂದಾನು 2 ಸಾರಿ ಗೆದ್ದಿನ 3ನೇ ಅಂತ ಎಲ್ಲರ ಜನಬಿಂಬಿತವಾಗಿದೆ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಪ್ಪ ಒಬ್ಬ MP ಇದು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂದರೆ ಅವ್ರು ಇದುವರೆಗೂ ಆಗ್ತಾ ಇಲ್ಲ. ಯಾಕೆ ಅಂದರೆ ಅಕಸ್ಮಾತ್ ಅವ್ರ ಕ್ಯಾಂಡಿಡೇಟ್ ಅಂತ ಹೇಳ್ಬಿಟ್ರೆ ಯಾರ್ಯಾರು ಎಲ್ಲೆಲ್ಲಿ ಇಬ್ಬಾಗ ಹೊಡೆದೋಗ್ಬಿಡುತ್ತೋ ಅವ್ರ ಪಕ್ಷ. ಅದಕ್ಕೋಸ್ಕರ ಯಾರೂ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ನಂಬ್ತಾ ಇಲ್ಲ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಾವು ಇಡೀ ನಮ್ಮ ಭಾರತ ದೇಶ ಅಲ್ಲ, ಬರೀ ವಿದೇಶಗಳಲ್ಲಿ ಕೂಡ ಇವತ್ತು ಮೋದಿ ಅಂದರೆ ಅಂಥ ಒಂದು US ಇನ್ನು ಅಮೇರಿಕಾ ದೇಶದಲ್ಲಿ ಕೂಡ ಮೋದಿ ಅಂದರೆ ಎದ್ದು ನಿಂತ್ಕೊಳ್ತಾರೆ. ಅಂಥ ಒಂದು ಹೆಸರು ಮೋದಿಗಿದೆ. ಬರೀ ಅಮೇರಿಕಾ ಒಂದೇ ಅಲ್ಲ, ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಇವತ್ತು ಮೋದಿ ಅಂದರೆ ಒಂದು ಭಯ ಹುಟ್ಟಿಸಿದ್ದಾರೆ. ಮೋದಿ ಅಷ್ಟೊಂದು ಉತ್ತಮವಾಗಿ ಒಂದು ಆಡಳಿತಗಾರ ಅಂತೇಳಿ ಎಲ್ಲರೂ ಪ್ರಶಂಸೆ ಮಾಡ್ತಾ ಇದ್ದಾರೆ. ಅಂಥವ್ರನ್ನ ಗೆಲ್ಲಿಸ್ಬೇಕು, ಅವ್ರನ್ನ ಮತ್ತೆ ಪ್ರಧಾನಿ ಆಗೇ ಆಗ್ತಾರೆ. ಇದೆಲ್ರಿಗೂ ಗೊತ್ತಿದೆ. 400 ಸೀಟ್ಗಳ ಮೇಲೆ ಅವರಿಗೆ ಬರ್ತದೆ ಅಂತ ಎಲ್ರಿಗೂ ಗೊತ್ತು. ಅತಿ ಹೆಚ್ಚಿನ ಮತಗಳಿಂದ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕೂಡ ನಮ್ಮ ಮಲ್ಲೇಶ್ ಬಾಬು ಅವರು ಗೆಲ್ತಾರೆ. ಅವ್ರು ಗೆದ್ದು ಮೋದಿಯವ್ರ ಜೊತೆಗೂಡಿ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ನಮ್ಮ ಕ್ಷೇತ್ರಕ್ಕೆ ಕೊಡ್ತಾರೆ ಅಂತ ನಂಬಿಕೆ ನಮ್ಮೆಲ್ರಿಗೂ ಇದೆ, ನಮ್ಮ ಕಾರ್ಯಕರ್ತರಿಗೂ ಇದೆ ಅಂತ ಹೇಳ್ತೀನಿ ನಾನು.